ಸಿನಿಮಾ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಮಾಡ್ತಾ ಇದೆ. ಎಸ್, ಕಲಾವಿದಾಗಿ ಖುಷಿ ಆಗ್ತಾ ಇದೆ. ಒಂದು ನಿರ್ಮಾಣ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ಕೊಂಡಾಗ ತುಂಬಾ ಭಯ ಇತ್ತು. ಸೊ ಫಸ್ಟ್ ಆಫ್ ಆಲ್ ನಿನ್ನೆ ಥಿಯೇಟರ್ಗಳ ಸಮಸ್ಯೆ ಆದಾಗ ತುಂಬಾ ಭಯ ಆಗಿತ್ತು. ಆಕ್ಚುಲಿ ಇಲ್ಲಿ ಥಿಯೇಟರ್ ಸಿಗತ್ತೋ ಇಲ್ವೋ ಹೇಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಜೊತೆಗೆ ರೆಸ್ಪಾನ್ಸ್ ಬಗ್ಗೆನೂ ಭಯ ಆಗಿತ್ತು, ಹೇಗೆ ಹೊಸಬ್ರ ಚಿತ್ರ ಜನ ಎಕ್ಸೆಪ್ಟ್ ಮಾಡ್ತಾರೋ ಇಲ್ವಾ ಅಂತ ಹೇಳ್ಬಿಟ್ಟು. ಎಲ್ಲಾ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಇವನ್ ನಾರ್ತ್ ಕರ್ನಾಟಕ ಕೂಡ ಇವಾಗ ಬಂತು ರಿಪೋರ್ಟ್. ಆಕ್ಚುಲಿ ಹುಬ್ಬಳ್ಳಿಯಲ್ಲಿ ಟಿಕೆಟ್ ಸಿಗದೇನೆ ವಾಪಸ್ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದ್ರ ಬಗ್ಗೆ ತುಂಬಾ ಖುಷಿ ಇದೆ ಸರ್. ಇವಾಗ ಮುಂದೆ ಪರಭಾಷಾ ಸಿನಿಮಾಗಳು ಇರೋದ್ರಿಂದ ಸರ್ ಇದು ನಮ್ಮ ಸಿನಿಮಾಗೆ ಎಷ್ಟು ಎಫೆಕ್ಟ್ ಆಗ್ಬೋದು ಅಂತ ಅನ್ಸುತ್ತೆ, ಭಯ ಇದೆಯಾ? ಆಕ್ಚುಲಿ ಪರಭಾಷಾ ಸಿನಿಮಾದಿಂದ ಕನ್ನಡ ಸಿನಿಮಾಗೆ ಎಫೆಕ್ಟ್ ಆಗುತ್ತೆ ಅಂತ ಎಲ್ಲ ಅನ್ಕೊಂಡಿದ್ದಾರೆ ಸರ್. ಧೈರ್ಯ ಮಾಡಿ ಕನ್ನಡ ಚಿತ್ರನ ಹೊರಗಡೆ ತಂದು ಧೈರ್ಯ ಮಾಡಿ ಪರಭಾಷಾ ಚಿತ್ರದ ವಿರುದ್ಧವಾಗಿ ನಿಂತ್ರೆ ಕನ್ನಡಿಗರು ಯಾವತ್ತೂ ಕೈ ಬಿಡಲ್ಲ ಸರ್. ಕನ್ನಡಿಗರು ಗೆಲ್ಸ್ತಾರೆ. ಸೊ ಅದನ್ನ ತೋರಿಸ್ತಾ ಇದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ ನಮಗಿದೆ. ಇನ್ನು ಒಂದು 2-3 ದಿನದಲ್ಲಿ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಏನ್ ಮಾಡ್ತಾರೆ ಅನ್ನೋದನ್ನ ಕನ್ನಡಿಗರು ತೋರಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ನನಗೆ. ಈ ಸಿನಿಮಾನ ಜನ ನೋಡ್ಲೇಬೇಕು ಅನ್ನೋದಕ್ಕೆ ಏನು ಇಂಪಾರ್ಟೆಂಟ್ ಅಂತ? ಖಂಡಿತ ನೋಡ್ಲೇಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಹಳ್ಳಿಯನ್ನ ಬಿಟ್ಟು ಪೇಟೆಗೆ ಬರ್ತಾರೆ ಅಥವಾ ಇಲ್ಲೇ ಹುಟ್ಟಿ ಬೆಳೆದಿರ್ತಾರೆ. ಎಷ್ಟೋ ಜನಕ್ಕೆ ದೌರ್ಜನ್ಯಗಳಾಗತ್ತೆ, ಸಮಾನತೆ ಇರಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ. ಅದಕ್ಕೋಸ್ಕರ ಒಬ್ಬೊಬ್ರು ಮನೆಯಲ್ಲಿ ಒಬ್ಬೊಬ್ಬ ಧೀರ ಭಗತರಾಗಬೇಕಾಗಿದೆ. ಅದಕ್ಕೋಸ್ಕರ ಚಿತ್ರವನ್ನು ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. Ashwavega English News. Coming soon. Your channel, your voice, your trust.